ಕರ್ನಾಟಕ ರಜತ ಕಪ್ 2025 ಕ್ರಿಕೆಟ್ ಪಂದ್ಯಾವಳಿಯು ಕೇವಲ ಕ್ರೀಡಾ ಸ್ಪರ್ಧೆಯಾಗಿರದೆ ಕತಾರ್ನಲ್ಲಿರುವ ಕನ್ನಡಿಗರ ಕ್ರಿಕೆಟ್ ಸಂಸ್ಕೃತಿ ಮತ್ತು ಸಮುದಾಯ ಸೌಹಾರ್ದತೆಯ ಉತ್ತಮ ಉತ್ಸವವಾಗಿ ಮೂಡಿಬಂತು. ಕರ್ನಾಟಕ ಸಂಘ ಕತಾರ್ ಮತ್ತು ಕರ್ನಾಟಕ ರಾಯಲ್ಸ್ ಕತಾರ್ ಜಂಟಿಯಾಗಿ ಆಯೋಜಿಸಿದ್ದ ಈ 4 ದಿನಗಳ ಪಂದ್ಯಾವಳಿಯು ಅಕ್ಟೋಬರ್ 14ರಿಂದ 17ರವರೆಗೆ ಕತಾರ್ ಫೌಂಡೇಶನ್ ಕ್ರಿಕೆಟ್ ಮೈದಾನದಲ್ಲಿ ನಡೆದು ಭಾರೀ ಜನಬೆಂಬಲ ಹಾಗೂ ಉತ್ಸಾಹಭರಿತ ಭಾಗವಹಿಸುವಿಕೆಗೆ ಸಾಕ್ಷಿಯಾಯಿತು. ಭಾರತೀಯ ಕ್ರೀಡಾ ಕೇಂದ್ರದ ಅಧ್ಯಕ್ಷರಾದ ಎಪಿ ಅಬ್ದುಲ್ ರಹಿಮಾನ್ ಅವರು ಮುಖ್ಯ ಅತಿಥಿಯಾಗಿ ಪಂದ್ಯಾವಳಿಯನ್ನ ಉದ್ಘಾಟಿಸಿದ್ರು. ಕಾಂತಾರ ಖ್ಯಾತಿಯ ಚಲನಚಿತ್ರ ಕಲಾವಿದ ಹರಿಪ್ರಶಾಂತ್ ಎಂಜಿ ಅವರು ಗೌರವಾನ್ವಿತ ಅತಿಥಿಯಾಗಿ ಪಾಲ್ಗೊಂಡಿದ್ರು. ಕರ್ನಾಟಕ ಸಂಘ ಕತಾರ್ನ ಅಧ್ಯಕ್ಷ ರವಿ ಶೆಟ್ಟಿಯವರು ಸಭೆಯನ್ನ ಸ್ವಾಗತಿಸಿ ಪ್ರಾಯೋಜಕರು, ಸಮಿತಿಯ ಸದಸ್ಯರು ಮತ್ತು ಸ್ವಯಂಸೇವಕರ ಅವಿಶ್ರಾಂತ ಪ್ರಯತ್ನಗಳಿಗೆ ಧನ್ಯವಾದವನ್ನ ಅರ್ಪಿಸಿದರು. ಕ್ರೀಡಾ ಮನೋಭಾವ ಮತ್ತು ಸಾಮರಸ್ಯವನ್ನ ಉತ್ತೇಜಿಸಿದ ಸಂಘಟಕರನ್ನ ಗಣ್ಯರು ಶ್ಲಾಘಿಸಿದರು. ಆರಂಭಿಕ ದಿನದಂದು ಬಿಟಿ ಗ್ಯಾಂಗ್, ಅಲಯನ್ಸ್ ಕತಾರ್, ಇನ್ವಿನ್ಸಿಬಲ್ ಸಿಸಿ ಮತ್ತು ಹನಾನ್ ಸಿಸಿ ಗೆಲುವು ಸಾಧಿಸಿದವು. ಬೆಸ್ಟ್ ಆಫ್ ಇಂಡಿಯಾ ಮತ್ತು ಬೆಸ್ಟ್ ಆಫ್ ಕರ್ನಾಟಕ ನಡುವಿನ ಪ್ರದರ್ಶನ ಪಂದ್ಯ ಅಭಿಮಾನಿಗಳಿಗೆ ಮನೋರಂಜನೆಯನ್ನ ನೀಡಿತು. ದ್ವಿತೀಯ ದಿನದಂದು ಇನ್ವಿನ್ಸಿಬಲ್ ಸಿಸಿ ಸ್ಮಾರ್ಟ್ ಕತಾರ್ ಮತ್ತು ರಾಯಲ್ ಕತಾರ್ ಜಯಗಳಿಸಿದರೆ ಹನಾನ್ ಸಿಸಿ ಮತ್ತು ಅಲಯನ್ಸ್ ಕತಾರ್ ನಡುವಿನ ಪಂದ್ಯಾಟವು ಟೈ ಆಯಿತು. ತೃತೀಯ ದಿನದಂದು ಯುನೈಟೆಡ್ ಚಾಲೆಂಜರ್ಸ್, ರಾಯಲ್ ಕತಾರ್, ಬಿಟಿ ಗ್ಯಾಂಗ್ ಹಾಗೂ ಹನಾನ್ ಸಿಸಿ ಜಯಶಾಲಿಯಾಗಿ ಹೊರಹೊಮ್ಮಿ ನಾಕೌಟ್ ಹಂತಕ್ಕೆ ಅರ್ಹತೆಯನ್ನ ಪಡೆದವು. ನಾಲ್ಕು ದಿನಗಳ ಉತ್ತಮ ಗುಣಮಟ್ಟದ ಕ್ರಿಕೆಟ್ನ ನಂತರ ನಡೆದ ರೋಮಾಂಚಕ ಫೈನಲ್ನಲ್ಲಿ ರಾಯಲ್ ಕತಾರ್ ತಂಡವು ಬಲಿಷ್ಠ ಹನಾನ್ ಸಿಸಿ ತಂಡವನ್ನು ಸೋಲಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಪ್ರದರ್ಶನ ಪಂದ್ಯದಲ್ಲಿ ಎಂಬಸಿ 11 ಮತ್ತು ಕೆಆರ್ಸಿ ಆರ್ಗನೈಸೇಷನ್ 11 ನಡುವಿನ ಪಂದ್ಯವನ್ನು ಎಂಬಸಿ 11 ತಂಡವು ಗೆದ್ದುಕೊಂಡಿತ್ತು. ಸೆಮಿಫೈನಲ್ನಲ್ಲಿ ರಾಯಲ್ ಕತಾರ್ ವರ್ಸಸ್ ಬಿಟಿ ಗ್ಯಾಂಗ್ ಮತ್ತು ಹನಾನ್ ಸಿಸಿ ವರ್ಸಸ್ ಇನ್ವಿಸಿಬಲ್ ಸಿಸಿ ನಡುವೆ ನಡೆದು ರಾಯಲ್ ಕತಾರ್ ಮತ್ತು ಹನಾನ್ ಸಿಸಿ ಫೈನಲ್ಗೆ ಲಗ್ಗೆಯಿಟ್ಟವು. ರಾಯಲ್ ಕತಾರ್ನ ಆನಂದ್ ಕುಮಾರ್ ಪಂದ್ಯಶ್ರೇಷ್ಠ, ಸರಣಿಶ್ರೇಷ್ಠ ಮತ್ತು ಅತ್ಯುತ್ತಮ ಬೌಲರ್ ಪ್ರಶಸ್ತಿಗಳನ್ನು ಗೆದ್ದು ಎಲ್ಲರ ಗಮನವನ್ನ ಸೆಳೆದರು. ಇತರ ಪ್ರಶಸ್ತಿಗಳಲ್ಲಿ ಇಮ್ರಾನ್ ಕೋಟೇಶ್ವರ ಅತ್ಯುತ್ತಮ ಬ್ಯಾಟ್ಸ್ಮನ್, ವಹೀದ್ಗೆ ಅತ್ಯುತ್ತಮ ವಿಕೆಟ್ ಕೀಪರ್ ಮತ್ತು ಮೊಹಮ್ಮದ್ ಹ್ಯಾರಿಸ್ ಅತ್ಯುತ್ತಮ ಫೀಲ್ಡರ್ ಆಗಿ ಬಹುಮಾನವನ್ನು ಪಡೆದುಕೊಂಡರು.
ಸಮಾರೋಪ ಸಮಾರಂಭಕ್ಕೆ ಕರ್ನಾಟಕ ಸಂಘ ಕತಾರ್ನ ಸದಸ್ಯರು ಮತ್ತು ಮಕ್ಕಳಿಂದ ಭುವನ ಸೂರಜ್, ಭಾವನಾ ನವೀನ್ ಅವರ ಬೆಂಬಲದೊಂದಿಗೆ ಕೆಟಿ ಸೌಮ್ಯ ಅವರ ನೃತ್ಯ ಸಂಯೋಜನೆಯ ರೋಮಾಂಚಕ ಸಾಂಸ್ಕೃತಿಕ ಪ್ರದರ್ಶನವನ್ನು ಕಂಡಿತು. ಮುಖ್ಯ ಅತಿಥಿಗಳಾಗಿ ಭಾರತದ ರಾಯಭಾರ ಕಚೇರಿಯ ಉಪಮುಖ್ಯಸ್ಥ ಸಂದೀಪ್ ಕುಮಾರ್ ಮತ್ತು ವಿಶೇಷ ಅತಿಥಿಗಳಾಗಿ ಮಾಜಿ ಭಾರತೀಯ ಕ್ರಿಕೆಟಿಗ ವಿಜಯ್ ಭಾರದ್ವಾಜ್, ಸ್ಯಾಂಡಲ್ವುಡ್ನ ನೃತ್ಯ ಸಂಯೋಜಕ ನಿರ್ದೇಶಕ ಎ. ಹರ್ಷ ಪಾಲ್ಗೊಂಡಿದ್ದರು. ತಮ್ಮ ಭಾಷಣದಲ್ಲಿ ಕರ್ನಾಟಕ ಸಂಘ ಕತಾರ್ನ ಅಧ್ಯಕ್ಷರಾದ ರವಿ ಶೆಟ್ಟಿ ಅವರು ರಾಷ್ಟ್ರಕವಿ ಕುವೆಂಪು ಅವರ ಮಾತುಗಳನ್ನು ಉಲ್ಲೇಖಿಸಿ ಕ್ರೀಡೆಯು ಏಕತೆ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸುತ್ತಿದೆ ಎಂಬ ಸಂದೇಶವನ್ನು ನೀಡಿದರು. ಎಂಬಸಿ 11 ತಂಡದ ನಾಯಕರಾಗಿದ್ದ ಮುಖ್ಯ ಅತಿಥಿ ಸಂದೀಪ್ ಕುಮಾರ್ ಅವರು ದೋಷರಹಿತ ಸಂಘಟನೆಯನ್ನು ಶ್ಲಾಘಿಸಿದರು. ಕ್ರೀಡಾ ಕ್ಷೇತ್ರಕ್ಕೆ ಗಣನೀಯ ಕೊಡುಗೆ ನೀಡಿದ 25 ಗಣ್ಯ ವ್ಯಕ್ತಿಗಳನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ಕ್ರೀಡಾ ರತ್ನ ಪ್ರಶಸ್ತಿಗೆ ಪುರಸ್ಕೃತರಾದವರು ಅದಿತಿ ವಿಕ್ರಾಂತ್ ಪಾಟೀಲ್, ಇರ್ಫಾನ್ ಇಬ್ರಾಹಿಂ, ಡಾ. ಸಂಜಯ್ ಕುದ್ರಿ, ಸುನಿಲ್ ದಾಲ್ಮೆಡಾ, ಇಮ್ರಾನ್ ಕೋಟೇಶ್ವರ, ಪೌರೇಜ್ ಪಚ್ಚು, ದೀಕ್ಷಿತ್ ಆಳ್ವಾ, ಅಬ್ದುಲ್ ಸಲಾಂ, ವಿಜಯ್ ಎನ್ ಶೆಟ್ಟಿ, ಕಿರಣ್ ಆನಂದ್, ಅನಿಲ್ ಬೋಳೂರು, ರಾಫ್ ಉಚ್ರೆ. ಕ್ರೀಡಾ ಪೋಷಕ ಪ್ರಶಸ್ತಿಗೆ ಪುರಸ್ಕೃತರಾದವರು ಅರುಣ್ ಕುಮಾರ್, ಶರೀಫ್ ಬಂಟ್ವಾಳ, ವಿಎಸ್ ಮನ್ನಂಗಿ, ಅಸ್ಮತ್ ಅಲಿ, ಅಬ್ದುಲ್ ಖಾದರ್, ಪ್ರದೀಪ್ ಶೆಟ್ಟಿ, ಎಸ್ಜಿಟಿ ಪ್ರಸಾದ್, ಡಿ ರಮೇಶ್, ನಿಖಿಲ್ ಗೌಡ, ಸತೀಶ್ ಬಿಆರ್, ಶಕ್ತಿವೇಲು, ಫೆಲಿಕ್ಸ್ ಲೋಬೋ, ಜೆರಾಲ್ಡ್ ಡಿಮೆಲ್ಲೋ. ಸುಜಿತ್, ಚಿದಾನಂದ್ ರೈ, ಕೋಚ್ ಸಲಾಂ, ರಾಜೇಶ್ ಜೈನ್ ಮತ್ತು ಅತಿಥಿ ನಿರೂಪಕ ಸವಿ ಪ್ರಕಾಶ್ ಅವರ ಉತ್ಸಾಹಭರಿತ ಕನ್ನಡ ವ್ಯಾಖ್ಯಾನವು ಪಂದ್ಯಾವಳಿಗೆ ವಿಶೇಷ ಕಳೆಯನ್ನ ತಂದಿತು. ಸೂಪರ್ ಟೆನ್ನಿಸ್ ಕ್ರಿಕೆಟ್ ತಂಡವು ವೃತ್ತಿಪರ ನೇರ ಪ್ರಸಾರವನ್ನು ಒದಗಿಸಿತು. ಕರ್ನಾಟಕ ಸಂಘ ಕತಾರ್ನ ಅಧ್ಯಕ್ಷರಾದ ರವಿ ಶೆಟ್ಟಿ, ಟೂರ್ನಮೆಂಟ್ನ ನಿರ್ದೇಶಕರಾದ ಡಾ. ಸಂಜಯ್ ಕುದುರಿ, ಮ್ಯಾನೇಜರ್ ಅನಿಲ್ ಬಾಸಗಿ, ಸಂಯೋಜಕರಾದ ರಘುರಾಮ್ ಪೂಜಾರಿ, ಕನ್ವೀನರ್ ಇಮ್ರಾನ್ ಶಿರ್ವಾ ನೇತೃತ್ವದಲ್ಲಿ ಸಮಿತಿಯ ಸದಸ್ಯರಾದ ನಾಸೀರ್, ಸರ್ಫರಾಜ್, ಶಂಸೀರ್, ಎಲ್ಜಿ ಪಾಟೀಲ್, ಕುಮಾರಸ್ವಾಮಿ, ರಾಮ್ಶಿ ಮತ್ತು ಪಹ್ರಾನ್, ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಸಮರ್ಪಿತ ಸ್ವಯಂ ಸೇವಕರು ರಜತ ಕಪ್ ಯಶಸ್ಸಿನ ಹಿಂದೆ ಅವಿಶ್ರಾಂತವಾಗಿ ಶ್ರಮಿಸಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಕತಾರ್.